ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸ್. ನಾನು ಈ ವಿಡಿಯೋ ಭಾನುವಾರ ಬೆಳಗ್ಗೆ ಶೂಟ್ ಮಾಡ್ತಾ ಇದ್ದೀನಿ. ಈಗಿನ ಸ್ಥಿತಿ ಹೇಳ್ತಾ ಇದ್ದೀನಿ. ನ್ಯೂಸ್ ನಂಬರ್ 1, ಸೀಸ್ ಫೈರ್ ಅಗ್ರಿಮೆಂಟ್ ಆ್ಯಂಡ್ ಬ್ರೇಕಿಂಗ್ ಬೈ ಪಾಕಿಸ್ತಾನ್. ನಿನ್ನೆ ಸಾಯಂಕಾಲ ಇಂಡಿಯಾ ಪಾಕಿಸ್ತಾನ ಸೀಸ್ ಫೈರ್ ಅಗ್ರಿಮೆಂಟಿಗೆ ಸೈನ್ ಮಾಡಿದ್ದಾರೆ ಅಂತ ಅನೌನ್ಸ್ಮೆಂಟ್ ಬಂದಿತ್ತು. ಎಲ್ಲರಿಗೂ ಒಂಥರ ರಿಲೀಫ್ ಆಗಿತ್ತು. ಓಕೆ, ಫರ್ದರ್ ಒಂದು ಫೈಟಿಂಗು ಅಥವಾ ಏನೊಂದು ವಾರು ನಡೆಯೋದಿಲ್ಲ ಅಂತ. ಆದರೆ ವಿದಿನ್ ಫ್ಯೂ ಅವರ್ಸ್ ಆಫ್ ಅನೌನ್ಸ್ಮೆಂಟು ಪಾಕಿಸ್ತಾನವರು ಡ್ರೋನ್ಸ್ನ ಲಾಂಚ್ ಮಾಡಲಿಕ್ಕೆ ರೀಸ್ಟಾರ್ಟ್ ಮಾಡಿದರು ಇಂಡಿಯನ್ ಟೆರಿಟರೀಸ್ ಮೇಲೆ. ನಮ್ಮದು ಇಂಡಿಯಾದ ಏರ್ ಡಿಫೆನ್ಸ್ ಸಿಸ್ಟಮು ಈ ಪಾಕಿಸ್ತಾನ ಡ್ರೋನನ್ನು ಇಂಟರ್ಸೆಪ್ಟ್ ಮಾಡಿ ಅದನ್ನು ಡಿಸ್ಟ್ರಾಯ್ ಮಾಡಿದೆ. ಆದರೆ ಇದೊಂಥರ ವಿಚಿತ್ರ ಸಿಚುವೇಶನ್ನು. ಯಾಕಂದರೆ ಸೀಸ್ ಫೈರ್ ಅಗ್ರಿಮೆಂಟ್ ಅಂತ ಡಿಸೈಡ್ ಮಾಡಿದ್ರು ಎರಡು ಕಂಟ್ರಿಗಳು. ಅದಾದಮೇಲೆ ಪಾಕಿಸ್ತಾನ ವಿದಿನ್ ಫ್ಯೂ ಅವರ್ಸು ಅದನ್ನು ಬ್ರೇಕ್ ಮಾಡಿದ್ದಾರೆ. ಸೊ ಆ್ಯಸ್ ಆಫ್ ನಾವು ಆಪರೇಷನ್ ಸಿಂಧೂರು ಕಂಟಿನ್ಯೂ ಆಗ್ತಾ ಇದೆ. ಹಾಗೂ ನೋಡಬೇಕಾಗತ್ತೆ ನಾಳೆ ನಾಡ್ದು ಇವತ್ತೆಲ್ಲ ಏನಾಗುತ್ತೆ ಅಂತ. ನ್ಯೂಸ್ ನಂಬರ್ 2, US ಆ್ಯಂಡ್ ಚೈನಾ ವರ್ಕಿಂಗ್ ಆನ್ ಟ್ರೇಡ್ ಡೀಲು. US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರು ಅನೌನ್ಸ್ ಮಾಡಿದ್ದಾರೆ ಅವರ ರಿಲೇಷನ್ಶಿಪ್ ವಿತ್ ಚೈನಾ ಟೋಟಲ್ ರೀಸೆಟ್ ಮಾಡ್ತಾರೆ. ಹಾಗೂ ಅವರು ಚೈನಾ ಜೊತೆಗೆ ಸ್ವಿಟ್ಜರ್ಲೆಂಡಲ್ಲಿ ಡಿಸ್ಕಷನ್ ನಡೆಸ್ತಾ ಇರೋದು ಒಳ್ಳೆ ಪ್ರೊಡಕ್ಟಿವ್ ಡಿಸ್ಕಷನ್ ಆಗ್ತಾ ಇದೆ ಅಂತ. ಈ ಎರಡು ಕಂಟ್ರಿದು ಉದ್ದೇಶ ಏನಂದರೆ ಚೈನೀಸ್ ಗುಡ್ಸು ಅಮೆರಿಕಾದಲ್ಲಿ ಈಸಿಯಾಗಿ ಸೇಲ್ ಆಗಬೇಕು, ಹಾಗೂ ಅಮೆರಿಕನ್ ಗುಡ್ಸು ಚೈನಾಲ್ಲಿ ಈಸಿಯಾಗಿ ಸೇಲ್ ಆಗಬೇಕಂತ. ಈ ಥರ ಟ್ರೇಡ್ ಡೀಲ್ ಏನಾದರೂ ಫೈನಲೈಸ್ ಆದರೆ US ಹಾಗೂ ಚೈನಾ ಮಧ್ಯದಲ್ಲಿ, ಆವಾಗ ಒಂದು ವೆರಿ ಗುಡ್ ನ್ಯೂಸ್ ಫಾರ್ ದ ಗ್ಲೋಬಲ್ ಎಕಾನಮಿ ಅದು. ನ್ಯೂಸ್ ನಂಬರ್ 3, ಅದಾನಿ ಗ್ರೂಪ್ ಯೂಸಸ್ ಇಂಡಿಯಾಸ್ ಫಸ್ಟ್ ಹೈಡ್ರೋಜನ್ ಪವರ್ಡ್ ಟ್ರಕ್. ಅದಾನಿ ಎಂಟರ್ಪ್ರೈಸಸ್ ಅವರು ಫಸ್ಟ್ ಹೈಡ್ರೋಜನ್ ಪವರ್ ಟ್ರಕ್ ಇನ್ ಇಂಡಿಯಾ ಯೂಸ್ ಮಾಡಿದ್ದಾರೆ ಫಾರ್ ಮೈನಿಂಗ್ ಲಾಜಿಸ್ಟಿಕ್ಸ್ ಇನ್ ಛತ್ತೀಸ್ಗಢ. ಹಾಗೂ ಇದರಲ್ಲಿ 3 ಟ್ಯಾಂಕ್ ಇದೆ, ಹಾಗೂ ಇಟ್ ಕ್ಯಾನ್ ಕ್ಯಾರಿ 40 ಟನ್ಸ್ ಆಫ್ ಕಾರ್ಗೋ ಫಾರ್ 200 ಕಿಲೋಮೀಟರ್ಸ್ ರೇಂಜು. ಇದು ಕೋಲ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ತಾ ಇದ್ದಾರೆ. ಅದಾನಿ ಗ್ರೂಪ್ ಅವರು ಹೈಡ್ರೋಜನ್ ಫ್ಯೂಲ್ ಸೆಲ್ ಬ್ಯಾಟ್ರಿ ಆಪರೇಟೆಡ್ ವೆಹಿಕಲನ್ನು ಡೆವಲಪ್ ಮಾಡ್ತಾ ಇದ್ದಾರೆ ಇನ್ ಕೊಲಾಬರೇಷನ್ ವಿತ್ ಇಂಟರ್ನ್ಯಾಷನಲ್ ಆ್ಯಂಡ್ ಇಂಡಿಯನ್ ಕಂಪ್ನೀಸು. ಹಾಗೂ ಫ್ಯೂಚರಲ್ಲಿ ಹೈಡ್ರೋಜನ್ ಪವರ್ ಟ್ರಕ್ಸು ಡೀಸೆಲ್ ವೆಹಿಕಲ್ಸನ್ನು ರೀಪ್ಲೇಸ್ ಮಾಡುತ್ತೆ ಅವರ ಮೈನಿಂಗ್ ಲಾಜಿಸ್ಟಿಕ್ ಆಪರೇಷನ್ಸಲ್ಲಿ ಅಂತ ಹೇಳಿದ್ದಾರೆ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. FIIs ನೆಟ್ ಬಯರ್ಸ್ ಆಗಿದ್ರು ವರ್ತ್ 5,088 ಕ್ರೋರ್ಸು ಈ ಪ್ರೀವಿಯಸ್ ವೀಕು. ಹಾಗೂ DIIs ನೆಟ್ ಬಯರ್ಸ್ ವರ್ತ್ 10,452 ಕ್ರೋರ್ಸು. ಮಂತ್ಲಿ ಬೇಸಿಸ್ ನೋಡಿದರೆ ಮೇಯಲ್ಲಿ ಇಲ್ಲಿವರೆಗೆ FIIs 7,800 ಕ್ರೋರ್ಸ್ ವರ್ತ್ ಶೇರ್ಸನ್ನು ನೆಟ್ ಬೈಯಿಂಗ್ ಮಾಡಿದ್ದಾರೆ. DIIs ನೆಟ್ ಬೈಯಿಂಗ್ 13,700 ಕ್ರೋರ್ಸು. ಮಾರ್ಕೆಟ್ಸು ಮುಂದಿನ ವಾರನೂ ವಾಲಟೈಲ್ ಇರೋ ಚಾನ್ಸಸ್ ಇದೆ. ಯಾಕಂದರೆ ಇಂಡಿಯಾ ಪಾಕಿಸ್ತಾನ್ ಟೆನ್ಷನ್ನು ಅದೇನೂ ಮುಗಿಲಿಲ್ಲ. ಸೀಸ್ ಫೈರ್ ಅಗ್ರಿಮೆಂಟ್ ಇದ್ದರೂ ಮತ್ತೆ ಅದು ಬ್ರೇಕ್ ಆಗಿದೆ. ಸೊ ನೋಡಬೇಕಾಗತ್ತೆ ಇದು ಏನಾದರೂ ನೆಕ್ಸ್ಟ್ ವೀಕು ಇನ್ನೊಂದು ಸ್ಟ್ರಾಂಗ್ ಅಗ್ರಿಮೆಂಟಿಗೆ ಬಂದು ಅದನ್ನು ಫಾಲೋ ಮಾಡ್ತಾರಾ, ಅಥವಾ ಪಾಕಿಸ್ತಾನ ಯಾವ ರೂಲ್ಸು ಫಾಲೋ ಮಾಡದೆ ಅವರು ಅವರ ಡ್ರೋನ್ ಅಟ್ಯಾಕು ಮತ್ತು ಬೇರೆ ಅಟ್ಯಾಕನ್ನು ಕಂಟಿನ್ಯೂ ಮಾಡ್ತಾರಾ ಅಂತ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.